श्रीगुरुभ्यो नमः हरिः ओं योऽन्तः प्रविश्य मम वाचमिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति दुर्भावादिडरूपोऽपि वाग्मी जडमतिरभिजन्तरुचायते प्राज्ञमौलिः सकलवचनचेतो देवता भारती सा मम चिदत्तां सन्निधिं मानसे च तपो विद्याविरक्तायत्तनोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सिद्धिधर्महर्ताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ನಚಿಕೇತ ಯಮನ ಬಳಿಯಲ್ಲಿ ಮೊದಲನೆಯ ವರವನ್ನು ಕೇಳಿದ್ದಾನೆ. ಆ ಯಮ ಅವನಿಗೆ ಒಂದನೆಯ ವರವನ್ನು ನೀಡಿದ್ದಾನೆ. ಶಾಂತ ಸಂಕಲ್ಪ ಅಂತ ಹೇಳಿಕೊಂಡು ತಂದೆ ಏನು ಕೋಪಿಷ್ಠನಾಗಿದ್ದಾನೆ, ಆ ತಂದೆಯ ಕೋಪ ಅದು ಹೋಗಬೇಕು. ಅವನ ಮನಸ್ಸು ಸೌಮನಸ್ಯಂ, ತಂದೆಗೆ ಒಳ್ಳೆಯ ಮನಸ್ಸು ಬರಬೇಕು ಅಂತ ಹೇಳಿಕೊಂಡು ತಂದೆಯ ಉದ್ದೇಶದಿಂದಾಗಿ ಮಗ ವರವನ್ನು ಕೇಳಿದ್ದಾನೆ. ತದನಂತರದಲ್ಲಿ ನಚಿಕೇತ ಎರಡನೆಯ ವರವನ್ನು ಯಮನ ಬಳಿಯಲ್ಲಿ ಕೇಳ್ತಾನೆ. ಸತ್ವಮಗ್ನಿಂ ಸ್ವರ್ಗಮಧ್ಯೇಶಿ ಮೃತ್ಯೋ ಪ್ರಬ್ರೂಹಿತಂ ಶ್ರದ್ಧದಾನಾಯ ಮಹ್ಯಂ ಸ್ವರ್ಗಲೋಕಾ ಅಮೃತತ್ವಂ ಭಜಂತೆ ಏತದ್ವಿತೀಯೇನ ವೃಣೇ ವರೇಣ ಎಂಬುದಾಗಿ ಎರಡನೆಯ ವರವನ್ನು ಅವನು ಕೇಳ್ತಾನೆ ಯಮನ ಬಳಿಯಲ್ಲಿ. ಅದು ಯಾವುದು ಅಂತಂದರೆ, ಅವನು ವಾಸ್ತವಿಕವಾಗಿ ಸ್ವರ್ಗೇ ಲೋಕೇ ನಭಯಂ ಕಿಂಚನಾಸ್ತಿ ಅಂತ, ಆ ಸ್ವರ್ಗವನ್ನು ಯಾರು ಹೊಂದುತ್ತಾರೋ ಅವರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಈ ಜರ ಮೃತ್ಯು ಇದ್ಯಾವುದೂ ಕೂಡ ಅವರನ್ನು ಬಾಧಿಸೋದಿಲ್ಲ ಅಂತ ಹೇಳಿಕೊಂಡು ತದನಂತರದಲ್ಲಿ ಆ ಎರಡನೇ ವರವನ್ನು ಅವನು ಕೇಳ್ತಾನೆ. ನನಗೆ ನೀನು ವರ ಕೊಡ್ತಾ ಇದ್ದೀಯ, ಆದರೆ ಏನು ವರ ಅಂತ ಕೇಳಿದರೆ ಸತ್ವಮಗ್ನಿಂ ಸ್ವರ್ಗಂ ಅಧ್ಯೇಶಿ ಮೃತ್ಯು, ನನಗೆ ಈ ಸ್ವರ್ಗಕ್ಕೂ ಅದೇ ರೀತಿಯಾಗಿ ಭಗವಂತನ ವಿಷ್ಣುಲೋಕಕ್ಕೂ ಕಾರಣವಾಗಿರತಕ್ಕಂತಹ ಅಗ್ನಿ, ಅಲ್ಲಿರತಕ್ಕಂತಹ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ರೂಪ, ನನಗೆ ಇದರ ಬಗ್ಗೆ ನನಗೆ ತಿಳಿಸಿಕೊಡಬೇಕು ಎಂಬುದಾಗಿ ಅವನು ಕೇಳ್ತಾನೆ. ಯಾವುದು? ಸ್ವರ್ಗಂ ಅಧ್ಯೇಶ ಮೃತ್ಯು ಪ್ರಬ್ರೂಹಿತಂ, ನನಗೆ ನೀನು ಹೇಳ್ತಿ ಅಂತ ಆದರೆ ನನಗೆ ಯಾವುದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಆ ಸ್ವರ್ಗಲೋಕಕ್ಕೂ ವಿಷ್ಣುಲೋಕಕ್ಕೂ ಕಾರಣವಾಗಿರತಕ್ಕಂತಹ ಒಂದು ಅಗ್ನಿ, ಅಲ್ಲಿ ನಿಯಾಮಕವಾಗಿರತಕ್ಕಂತಹ ಒಂದು ಭಗವಂತನ ರೂಪ, ಇದರ ಬಗ್ಗೆ ನನಗೆ ನೀನು ತಿಳಿಸಿಕೊಡಬೇಕು ಎಂಬುದಾಗಿ ಹೇಳ್ತಾನೆ. ಮತ್ತು ನನಗೆ ಹೇಗಿದ್ದೇನೆ ಕೇಳಿದರೆ ಶ್ರದ್ಧದಾನಾಯ ಮಹ್ಯಂ, ನನಗೆ ಅದನ್ನು ತಿಳ್ಕೊಳ್ಬೇಕು ಎಂಬುದಾಗಿ ನನಗೆ ಅದರಲ್ಲಿ ವಿಪರೀತವಾಗಿರತಕ್ಕಂತಹ ಆಸಕ್ತಿ ಇದೆ. ನನಗೆ ಆಸಕ್ತಿ ಇಲ್ಲ ಅಂತಹ ಹಾಗಲ್ಲ, ಮತ್ತು ನನಗೆ ಅದರಲ್ಲಿ ಆ ತಿಳ್ಕೊಳ್ಬೇಕು ಎಂಬಂತಹ ವಿಶೇಷವಾಗಿರತಕ್ಕಂತಹ ನನಗೆ ಆಸೆ ಇದೆ. ಅದನ್ನು ನನಗೆ ನೀನು ಹೇಳಿಕೊಡಬೇಕು ಅಂತ ಕೇಳ್ತಾನೆ. ಮತ್ತು ಅದನ್ನು ತಿಳ್ಕೊಂಡದ್ರಿಂದಾಗಿ ಸ್ವರ್ಗಲೋಕ ಅಮೃತತ್ವಂ ಭಜಂತೆ, ಅದನ್ನು ಯಾರು ಹೊಂದುತ್ತಾರೋ ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ ಅಮೃತತ್ವಂ ಭಜಂತೆ, ಅಂಥವರು ನೇರವಾಗಿ ಅಮೃತವನ್ನು ಅಂದರೆ ಈ ಮೋಕ್ಷವನ್ನು ಅವರು ಹೊಂದುತ್ತಾರೆ. ಅವರಿಗೆ ಆಗತಕ್ಕಂತಹದ್ದು ಏನೋ ಆ ಸ್ವರ್ಗವನ್ನು ಅಥವಾ ಅಲ್ಲಿರತಕ್ಕಂತಹ ನಿಯಾಮಕವಾಗಿರತಕ್ಕಂತಹ ರೂಪವನ್ನು ತಿಳ್ಕೊಂಡ್ರು ಅಂತ ಹೇಳಿದರೆ ಅವರಿಗೆ ನಿಶ್ಚಯವಾಗಿಯೂ ಕೂಡ ಮೋಕ್ಷ ಅದು ನಿಶ್ಚಿತ ಅಂತ ಎಂಬುದಾಗಿ, ಅದಕ್ಕೋಸ್ಕರವಾಗಿ ನನಗೆ ಇದನ್ನು ನೀನು ಹೇಳಬೇಕು ಎಂಬುದಾಗಿ ಅವನು ಏತದ್ ದ್ವಿತೀಯೇನ ವರಣೇ ವರೇಣ, ನಾನು ನಿನ್ನತ್ರ ಕೇಳತಕ್ಕಂತಹ ಎರಡನೇ ವರ ಯಾವುದು ಅಂತ ಕೇಳಿದರೆ ಇದೆ. ಈ ಅಗ್ನಿ ನಿಯಾಮಕವಾಗಿರತಕ್ಕಂತಹ ಭಗವಂತನ ರೂಪ, ಅಗ್ನಿಯಲ್ಲಿರತಕ್ಕಂತಹ ಮೋಕ್ಷದಲ್ಲಿರತಕ್ಕಂತಹ ನಿಯಾಮಕವಾಗಿರತಕ್ಕಂತಹ ಭಗವಂತನ ರೂಪ,
ಇದನ್ನು ನಾನು ತಿಳ್ಕೊಳ್ಳಬೇಕು, ಇದರ ಬಗ್ಗೆ ನನಗೆ ನೀನು ಹೇಳಬೇಕು ಎಂಬುದಾಗಿ ಈ ಎರಡನೇ ವರವನ್ನು ಆ ನಚಿಕೇತ ಯಮನ ಬಳಿಯಲ್ಲಿ ಕೇಳ್ತಾನೆ. ಯಾಕೋಸ್ಕರವಾಗಿ ಅಂತ ಕೇಳಿದಾಗ ಆ ಅಗ್ನಿಗೆ ಯಾಕೆ ಆ ಹೆಸರು ಅಂತ ಕೇಳಿದ್ರೆ, ಅಗ್ನಿ ಅಂತ ಕೇಳಿದರೆ ಅಗ್ರತ್ವಾತ್ ಅಗ್ನಿನಾಮಾಸು, ಅಗ್ರತ್ವಾತ್ ಆ ನಚಿಕೇತಾಗ್ನಿಗೆ ಯಾಕೋಸ್ಕರವಾಗಿ ಆ ಹೆಸರನ್ನು ಹೇಳ್ತಾರೆ ಅಂತ ಕೇಳಿದಾಗ ಅಗ್ರತ್ವಾತ್ ಅಗ್ನಿನಾಮಾಸು, ಎಲ್ಲ ಕಡೆಗಳಲ್ಲೂ ಕೂಡ ಮೊದಲಿಗ ಅಲ್ಲಿರತಕ್ಕಂತಹ ಭಗವಂತ ಯಾರಿದ್ದಾನೆ ಅವನು ಅಗ್ರತ್ವಾತ್, ಅವನಿಗೆ ಅಗ್ನಿ ಅಂತ ಯಾಕೆ ಕರಿತೇವೆ ಅಂತ ಕೇಳಿದರೆ ಅಗ್ರತ್ವಾತ್ ಅಗ್ನಿನಾಮಾಸು, ಎಲ್ಲದರ ಕೂಡ ಅಗ್ರಸ್ಥಾನದಲ್ಲಿ ಅವನಿದ್ದಾನೆ. ಅಂದರೆ ಏನು, ಸರ್ವೋತ್ತಮನಾಗಿದ್ದುಕೊಂಡು ಎಲ್ಲರನ್ನೂ ಕೂಡ ನಿಯಮನೆ ಮಾಡ್ತಾನೆ. ಅದರಿಂದಾಗಿ ಅವನನ್ನು ಅಗ್ನಿ ಅಂತ ಎಂಬುದಾಗಿ, ಅಗ್ನಿ ಶಬ್ದದಿಂದಾಗಿ ಅವನನ್ನು ಶ್ರುತಿಗಳು, ಪುರಾಣಗಳು, ವೇದಗಳು ಅವನನ್ನು ಆ ರೀತಿಯಾಗಿ ಅವನನ್ನು ಸಂಬೋಧನೆ ಮಾಡ್ತಾ ಉಂಟು ಎಂಬುದಾಗಿ ಅದಕ್ಕೆ ಭಾಷ್ಯವನ್ನು ಹೇಳ್ತಾರೆ. ತದನಂತರದಲ್ಲಿ ಇಷ್ಟು ಈ ಎರಡನೆಯ ವರವನ್ನು ಕೇಳಿದಾಗ ಯಮ ಮಾತಾಡ್ತಾನೆ. ಯಮ ಏನು ಹೇಳ್ತಾನೆ ಅಂತ ಕೇಳಿದರೆ, ಪ್ರತೇ ಬ್ರವೀಮಿ ತದುಮೇ ನಿಬೋಧ ಸತ್ಯಮಗ್ನಿಂ ನಚಿಕೇತ ಪ್ರಜಾನನ್ ಅನಂತಲೋಕಾಪ್ತ್ಯವಥೋ ಪ್ರತಿಷ್ಠಾ ವಿದ್ಯುತ್ತಮೇತಂ ನಿಹಿತಂ ಗುಹಾಯಾಮ್. ಆ ಯಮ ಅವನಿಗೆ ಹೇಳ್ತಾನಂತೆ, ಪ್ರತೇ ಬ್ರವೀಮಿ, ನಾನು ನಿನಗೆ ನೀನು ನನ್ನ ಹತ್ರ ಕೇಳಿದ್ದೀಯ. ಏನನ್ನು ಕೇಳಿದ್ದೀ? ಏನು ಒಂದು ನಿಯಾಮಕವಾಗಿರ್ತಕ್ಕಂತಹ ಅಗ್ನಿಯಲ್ಲಿ ನಿಯಾಮಕವಾಗಿರ್ತಕ್ಕಂತಹ ಭಗವಂತನ ರೂಪವನ್ನು ಕೇಳಿದ್ದೀಯ. ಸರಿ, ಆ ಅಗ್ನಿಯಲ್ಲಿರುವಂತಹ ಅಗ್ನಿ ನಾಮಕವಾಗಿರತಕ್ಕಂತಹ ಏನು ಅಗ್ನಿ, ಅದರ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಅದನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ ಬೇಕಾದರೆ. ಆದರೆ ಏನು ಅಂತ ಕೇಳಿದ್ರೆ, ಅದನ್ನು ತಿಳ್ಕೊಂಡಿದ್ದರಿಂದಾಗಿ ಏನಾಗಿದೆ, ಅದನ್ನು ತಿಳ್ಕೊಂಡಿದ್ದರಿಂದಾಗಿ ಆಗತಕ್ಕಂತಹದ್ದು ಏನು ಅಂತ ಕೇಳಿದರೆ, ಅನಂತಲೋಕಾಪ್ತಿ ಮಥೋ ಪ್ರತಿಷ್ಠಾ. ಅನಂತಲೋಕ ಯಾವುದು? ಅನಂತಲೋಕ ನೇರವಾಗಿ ಆ ಭಗವಂತನ ಲೋಕವನ್ನು ಯಾರು ಆ ತಿಳ್ಕೊಂಡಿರತಕ್ಕಂತಹ ವ್ಯಕ್ತಿ ಇದ್ದಾನೋ ಅವನು ನೇರವಾಗಿ ಅನಂತಲೋಕಾಪ್ತಿ, ಆ ಭಗವಂತನ ಲೋಕವನ್ನು ಅವನು ಹೊಂದುತ್ತಾನೆ. ಅಂದರೆ ಏನು, ಭಗವಂತನ ವಿಶಿಷ್ಟವಾಗಿರತಕ್ಕಂತಹ, ಭಗವಂತ ನಿಯಾಮಕವಾಗಿರತಕ್ಕಂತಹ ಆ ಲೋಕವನ್ನು ಯಾರು ತಿಳ್ಕೊಳ್ತಾನೋ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ, ಭಗವಂತನ ಲೋಕವನ್ನು, ಭಗವಂತನ ಸಾಹಿತ್ಯವನ್ನು ಆ ವ್ಯಕ್ತಿ ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾನೆ. ವಿದ್ಯುತ್ವಮೇತಂ ನಿಹಿತಂ ಗುಹಾಯ. ಸರಿ, ಇದು ಯಾವ ರೀತಿಯಾಗಿರತಕ್ಕಂತಹದ್ದು? ಕೇವಲ ಈ ಹೃದಯ ಗುಹೆಯಲ್ಲಿ ಈ ವಿಷ್ಣು ಲೋಕದ ಅವಾಪ್ತಿಗೆ ಕಾರಣವಾಗಿರತಕ್ಕಂತಹ ಏನು ಆ ರಹಸ್ಯ ಇದೆ, ಅದು ಎಲ್ಲಿದೆ ಅಂತ ಕೇಳಿದರೆ ನಿಹಿತಂ ಗುಹಾಯಾಮ್, ಹೃದಯ ಗುಹೆಯಲ್ಲಿ, ಎಲ್ಲರ ಹೃದಯದ ಗುಹೆಯಲ್ಲಿ ನಿಹಿತವಾಗಿರತಕ್ಕಂತಹ ರೂಪ ಅಲ್ಲಿದ್ದುಕೊಂಡು ಎಲ್ಲರನ್ನೂ ಕೂಡ ನಿಯಮನೆ ಮಾಡತಕ್ಕಂತಹ ಒಂದು ಆ ವಿಶಿಷ್ಟವಾಗಿರತಕ್ಕಂತಹ ಅಗ್ನಿಯನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ. ಅದನ್ನು ತಿಳ್ಕೊಂಡದ್ರಿಂದಾಗಿ ನಿನಗೆ ಭಗವಂತನ ಲೋಕ, ಆ ಭಗವಂತನ ಸನ್ನಿಧಾನ ನಿನಗೆ ಆಗ್ತದೆ ಎಂಬುದಾಗಿ ಆ ನಚಿಕೇತನಿಗೆ ಹೇಳ್ತಾನೆ. ಹೇಗಿದ್ದಾನೆ ಅಂತ ಕೇಳಿದಾಗ ಅದಕ್ಕೆ ಆ ಅಗ್ನಿ ಎಲ್ಲಿದೆ ಅಂತ ಕೇಳಿದರೆ ಅದರ ವಿಶಿಷ್ಟವಾಗಿರತಕ್ಕಂತಹ ಒಂದು ವಿಷಯವನ್ನು ಹೇಳ್ತಾರೆ. ಲೋಕೋ ವಿಷ್ಣೋರನಂತಸ್ಯ ತಜ್ಞಾನ ನಿತ್ಯ ಆಪ್ಯತೆ ಪ್ರತಿಷ್ಠಾ ಸರ್ವಲೋಕಸ್ಯ ಸ ವಿಷ್ಣು ಸರ್ವಋದ್ಗತಃ. ಅವನನ್ನು ಹುಡುಕಲಿಕ್ಕೆ ಬೇರೆಲ್ಲೂ ಕೂಡ ಹೋಗಬೇಕಾಗಿಲ್ಲ. ಮತ್ತು ಎಲ್ಲಿದ್ದಾನೆ ಅಂತ ಕೇಳಿದರೆ ಲೋಕೋ ವಿಷ್ಣೋರನಂತಸ್ಯ, ಆ ಎಲ್ಲ ಕಡೆಗಳಲ್ಲೂ ಕೂಡ ಅವನಿದ್ದಾನೆ. ಆ ಅಗ್ನಿನಾಮಕನಾಗಿರ್ತಕ್ಕಂತಹ ಭಗವಂತ ಅವನ ಜ್ಞಾನದಿಂದಾಗಿ ಏನಾಗ್ತದೆ ಅಂತ ಕೇಳಿದಾಗ ಪ್ರತಿಷ್ಠಾ ಸರ್ವಲೋಕಸ್ಯ, ಎಲ್ಲರೂ ಕೂಡ ಒಳ್ಳೆಯ ನಿತ್ಯಲೋಕವಾಗಿರತಕ್ಕಂತಹ ವಿಷ್ಣು ಲೋಕವನ್ನು ಅವರು ಹೊಂದುತ್ತಾರೆ. ಅದಕ್ಕೋಸ್ಕರವಾಗಿ ಅಂತಹ ಆ ಶಾಶ್ವತವಾಗಿರತಕ್ಕಂತಹ ವಿಷ್ಣು ಲೋಕವನ್ನು ಹೊಂದಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಒಂದು ಲೋಕವನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ ಎಂಬುದಾಗಿ ಆ ನಚಿಕೇತನಿಗೆ
ಯಮ ಹೇಳ್ತಾನೆ. ತದನಂತರದಲ್ಲಿ ಮುಂದೆ ಹೇಳ್ತಾನೆ ಅವನಿಗೆ ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಇಷ್ಟಕ ಯಾವತೀರ್ವ ಯಥಾವ ಸಚಾಪಿ ತತ್ ಪ್ರವತ್ಯವದೋಕ್ತಂ ಅಥಾಪಿ ಸ ಪ್ರವೃತ್ತಿಯೋ ಪುನರ ತುಷ್ಟಃ. ಭಗವಂತ ಇವನಿಗೆ ಯಾರಿಗೆ ಯಮ ನಚಿಕೇತನಿಗೆ ಅಗ್ನಿಯ ಬಗ್ಗೆ ಮಾತ್ರ ಹೇಳಿದ್ದಲ್ಲ. ನಚಿಕೇತ ಕೇಳಿದ್ದೇನು, ಅಗ್ನಿ ನಿಯಾಮಕವಾಗಿರತಕ್ಕಂತಹ ಒಂದು ರೂಪವನ್ನು ಕೇಳಿರತಕ್ಕಂತಹದ್ದು. ಅಗ್ನಿಯಲ್ಲಿರತಕ್ಕಂತಹ ರೂಪ ಯಾವ ಥರದ್ದು, ಅಲ್ಲಿರತಕ್ಕಂತಹ ಭಗವಂತನ ವಿಶಿಷ್ಟವಾಗಿರತಕ್ಕಂಥ ಅಂಶ ಯಾವ ರೀತಿಯಾಗಿರ್ತಕ್ಕಂತಹದ್ದು, ಅದು ಯಾವ ರೀತಿಯಾಗಿದೆ, ಅಲ್ಲಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂಥ ಸನ್ನಿಧಾನ, ಇದೆಲ್ಲ ಅವನು ಕೇಳಿದ್ದು. ಆದರೆ ಆ ಯಮ ಅವನಿಗೆ ಎಲ್ಲಿಯ ತನಕ ಉತ್ತರ ಕೊಟ್ಟ ಅಂತ ಕೇಳಿದರೆ ಅದನ್ನು ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ಈ ಲೋಕಾದಿಮಗ್ನಿಂ, ಇಡೀ ಸಮಸ್ತ ಲೋಕಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಆ ಅಗ್ನಿ. ಮತ್ತು ಆ ತಮುವಾಚ ತಸ್ಮೈ ಯಾ ಇಷ್ಟಕಾಹ ಯಾವತೀರ್ವ ಯಥಾವ. ಕೇವಲ ಅಷ್ಟು ಮಾತ್ರ ಅಲ್ಲ, ಇಷ್ಟಕಾಹ ನಾವು ಏನು ಅಗ್ನಿಯನ್ನು ಆರಾಧನೆ ಮಾಡಲಿಕ್ಕೆ ಕುಂಡವನ್ನು ಹಾಕ್ತೇವೆ, ಇಟ್ಟಿಗೆಗಳ ಮೂಲಕವಾಗಿ ಆ ಇಟ್ಟಿಗೆಗಳ ನಿರ್ಮಾಣವನ್ನು ಮಾಡುವ ಮೂಲಕವಾಗಿ ಆ ಅಗ್ನಿಯನ್ನು ಉಪಾಸನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡ್ತೇವೆ. ಆ ವೇದಿಕೆ ಅಂದರೆ ಇಟ್ಟಿಗೆಯಲ್ಲಿರ್ತಕ್ಕಂತಹ ಭಗವಂತನ ರೂಪವನ್ನು ಅವನಿಗೆ ತಿಳಿಸಿಕೊಟ್ಟಂತೆ. ಆ ನಚಿಕೇತನಿಗೆ ಯಮ ಯಾ ಇಷ್ಟಕಾ ಯಾವತೀರ್ವ ಯಥಾವ, ಇಷ್ಟಕಾ ದೇವತಾ, ಇಟ್ಟಿಗೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ರೂಪಗಳಿದೆ, ಇಟ್ಟಿಗೆಯಲ್ಲಿರ್ತಕ್ಕಂತಹ ಭಗವಂತನ ಸನ್ನಿಧಾನ, ಆ ಇಟ್ಟಿಗೆಯಲ್ಲಿರ್ತಕ್ಕಂತಹ ನಿಯಾಮಕವಾಗಿರ್ತಕ್ಕಂತಹ ರೂಪ, ಎಷ್ಟು ರೂಪಗಳು, ಆ ಇಟ್ಟಿಗೆಯಲ್ಲಿ ಎಷ್ಟು ರೂಪಗಳು, ಅದನ್ನು ಸಂಖ್ಯಾಸಮೇತವಾಗಿ ನಚಿಕೇತನಿಗೆ ಯಮ ಅದನ್ನು ತಿಳಿಸಿಕೊಡ್ತಾರಂತೆ. ಯಾ ಇಷ್ಟಕ ಯಾವತೀರ್ವ ಯಥಾವ, ಅಲ್ಲಿರತಕ್ಕಂತಹ ಪ್ರತ್ಯೇಕವಾಗಿರ್ತಕ್ಕಂಥ ರೂಪವನ್ನು ಅವನಿಗೆ ತಿಳಿಸಿಕೊಡ್ತಾನೆ. ಸ ಚಾಪಿ ತತ್ ಪ್ರತ್ಯವದೋಕ್ತಂ, ಅವನಿಗೆ ಅದರಿಂದ ಏನಾಯಿತು ಅಂತ ಕೇಳಿದಾಗ ಇಟ್ಟಿಗೆಗಳ ಎಷ್ಟು ಗಾತ್ರ, ಕೇವಲ ಇಟ್ಟಿಗೆಗಳು ಮಾತ್ರ ಅಲ್ಲ, ಇಟ್ಟಿಗೆಗಳು ಎಷ್ಟು ಗಾತ್ರದ್ದು, ಅಲ್ಲಿರತಕ್ಕಂತಹ ಭಗವಂತನ ರೂಪ, ಅಲ್ಲಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಭಗವಂತನ ಸನ್ನಿಧಾನ, ಇದೆಲ್ಲವನ್ನೂ ಕೂಡ ಆ ನಚಿಕೇತನಿಗೆ ಯಮ ಅದನ್ನು ಸವಿವರವಾಗಿ ಕೇವಲ ಹೇಳಿದ್ದು ಮಾತ್ರ ಅಲ್ಲ, ಪೂರ್ತಿ ಅದನ್ನು ವಿವರವಾಗಿ ಅವನಿಗೆ ತಿಳಿಸಿಕೊಡ್ತಾನೆ. ಅಥಾಪಿ ಮೃತ್ಯು ಸ ಪುನರ ತುಷ್ಟ, ಅವನಿಗೆ ಪ್ರಶ್ನೆಯನ್ನು ಮಾಡಿದ್ರಿಂದಾಗಿ ಆ ಪ್ರಶ್ನೆಗೇನೆ ಅವನಿಗೆ ಖುಷಿಯಾಗಿ ಇವನು ಕೇಳಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು, ಇವನಿಗೆ ನಾನು ಏನಾದರೂ ಕೂಡ ಹೇಳಿದರೆ ಅದು ಯೋಗ್ಯವಾಗಿರತಕ್ಕಂತಹ ರೀತಿಯಿಂದ ಅವನಿಗದು ಮುಟ್ಟುತ್ತದೆ ಎಂಬಂತಹ ಉದ್ದೇಶದಿಂದಾಗಿ ಆ ಯಮ ನಚಿಕೇತನಿಗೆ ಪೂರ್ಣವಾಗಿ ಸವಿವರವಾಗಿ ಅವನಿಗೆ ಅದರ ಬಗ್ಗೆ ಎಲ್ಲ ಅಗ್ನಿಯ ಬಗ್ಗೆ, ಅಗ್ನಿ ನಿಯಾಮಕವಾಗಿರತಕ್ಕಂತಹ ರೂಪ, ಅದೇ ರೀತಿಯಾಗಿ ಇಟ್ಟಿಗೆಯಲ್ಲಿರತಕ್ಕಂತಹ ರೂಪ, ಇಟ್ಟಿಗೆಯಲ್ಲಿರತಕ್ಕಂತಹ ಏನು ಎಷ್ಟು ಸನ್ನಿಧಾನವಾಗಿರ್ತಕ್ಕಂತಹ ರೂಪಗಳು ಎಲ್ಲವನ್ನೂ ಕೂಡ ಸವಿವರವಾಗಿ ಅವನಿಗೆ ಬಿಡಿಸಿ ಹೇಳ್ತಾನೆ. ಅದನ್ನು ಸರಿ ತಿಳ್ಕೊಂಡ್ರೆ ಏನಾಗ್ತದೆ ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇಷ್ಟಕಾಹ ಅಂತ ಹೇಳಿದರೆ ಇಟ್ಟಿಗೆ ಅದು ಜಡ, ಇಟ್ಟಿಗೆಯನ್ನು ತಿಳ್ಕೊಂಡು ಏನು ಮಾಡಲಿಕ್ಕಿದೆ, ಅದಕ್ಕೆ ಇಟ್ಟಿಗೆ ಜಡ ಆಗಿದ್ರೂ ಕೂಡ ಆ ಇಷ್ಟಕಾಹ ಅಂತ ಅದಕ್ಕೆ ಉತ್ತರವನ್ನು ಕೊಡುವಾಗ ಭಾಷೆಯಲ್ಲಿ ಹೇಳ್ತಾರೆ ಇಷ್ಟಕಾಹ ದೇವತಾಹ. ಇಷ್ಟಕಾಹ ಅಂತ ಹೇಳಿದರೆ ಕೇವಲ ಯಾವುದೋ ಒಂದು ಜಡವಾಗಿರತಕ್ಕಂತಹ ಇಟ್ಟಿಗೆಯನ್ನು ಇಟ್ಟುಕೊಂಡು ಹೇಳಿದ್ದಲ್ಲ, ಮತ್ತು ಏನು ಇಟ್ಟಿಗೆಯಲ್ಲಿರತಕ್ಕಂತಹ ಭಗವಂತನ ರೂಪವನ್ನು ಅನುಸರಿಸಿಕೊಂಡು ಅಲ್ಲಿ ಹೇಳಿದ್ದು ಎಂಬುದಾಗಿ ನಾವು ಇದನ್ನು ಅನ್ವಯ ಮಾಡಿಕೊಳ್ಳಬೇಕು. ಯಾಕೆಂದರೆ ವೇದಗಳಲ್ಲಿ ಇಂತಹ ಮಾತುಗಳು ಬೇಕಾದಷ್ಟು ಬರ್ತವೆ. ಇಟ್ಟಿಗೆ ಅದು ಆಪೋ ಬ್ರವೀತ್ ತೇಜ ತತ್ತೇಜೋ ಐಚ್ಛಂತ, ನೀರು ಮಾತಾಡಿತು, ಅಥವಾ ಅಗ್ನಿ ನೋಡಿತು, ಬೆಂಕಿ ಮಾತನಾಡಿತು, ಬೆಂಕಿ ನೋಡಿತು, ಈ ರೀತಿಯಾಗಿರತಕ್ಕಂತಹ ಪ್ರಯೋಗಗಳು ಅದು ಬರ್ತಾ ಇರ್ತವೆ. ಅದು ನೀವು ಅಲ್ಲಿ ಯಾವ ರೀತಿಯಾಗಿ ನೀವು ಅರ್ಥವನ್ನು ಮಾಡ್ತೀರಿ ಅಂತ ಕೇಳಿದಾಗ ಹೇಳ್ತಾರೆ, ಅಲ್ಲಿರತಕ್ಕಂತಹ ಏನು ಅಪೋಬ್ರವೀತ್ ಅಪೋಬ್ರವನ್ ಅಂತ ಹೇಳಿದ್ದಕ್ಕೆ, ಅಪೋಬ್ರವೀತ್ ಅಂತ ಹೇಳಿದಾಗ ಆ ನೀರಿನಲ್ಲಿರ್ತಕ್ಕಂತಹ ಅಭಿಮಾನಿಯಾಗಿರತಕ್ಕಂತಹ ದೇವತೆ ಮಾತನಾಡಿತು, ಅಥವಾ ಅಗ್ನಿಯಲ್ಲಿರತಕ್ಕಂತಹ ಯಾವ ದೇವತೆ ಇದ್ದಾರೆ ಅದು ನೋಡಿತು. ಹೀಗೆ ನೀವು ಯಾವ ರೀತಿಯಾಗಿ ಅನ್ವಯವನ್ನು ಮಾಡಿಕೊಳ್ತೀರೋ
ಈ ರೀತಿಯಾಗಿ ನಾವು ಅದಕ್ಕೆ ಅರ್ಥವನ್ನು ಮಾಡ್ತೇವೆಯೋ ಅದೇ ರೀತಿಯಾಗಿ ಯಮನಿಗೆ ಅಷ್ಟೂ ಗೊತ್ತಿರುವ ನಚಿಕೇತನಿಗೆ ಉಪದೇಶವನ್ನು ಮಾಡಿದ. ಅವನು ಉಪದೇಶವನ್ನು ಮಾಡಿದಾಗ ಅಲ್ಲಿರತಕ್ಕಂತಹದ್ದು ಏನನ್ನು ಉಪದೇಶ ಮಾಡಿದ ಅಂತ ಕೇಳಿದಾಗ ಅದಕ್ಕೆ ಹೇಳತಕ್ಕಂತಹದ್ದು ಇಷ್ಟಕಾಹ ದೇವತಾಹ, ಇಟ್ಟಿಗೆಯಲ್ಲಿರತಕ್ಕಂತಹ ಭಗವಂತನ ರೂಪಗಳು. ಆ ಇಟ್ಟಿಗೆಯಲ್ಲಿ ಎಷ್ಟು ಭಗವಂತನ ಸನ್ನಿಧಾನಗಳಿದೆ, ಅಲ್ಲಿರತಕ್ಕಂತಹ ಎಷ್ಟು ರೂಪಗಳಿದೆ, ಇದರ ಬಗ್ಗೆ ಸವಿವರವಾಗಿ ಅವನು ನಚಿಕೇತನಿಗೆ ತಿಳಿಸಿಕೊಟ್ಟ ಎಂಬುದಾಗಿ, ಇದನ್ನು ಈ ರಹಸ್ಯವನ್ನು ತಿಳಿಸಿಕೊಟ್ಟ ಎಂಬುದಾಗಿ ನಾವು ಇದನ್ನು ಅನ್ವಯ ಮಾಡಿಕೊಳ್ಳಬೇಕು. ಮತ್ತು ಇಷ್ಟಕಾ ದೇವತಾ ವಿಷ್ಣು ಷಷ್ಟ್ಯುತ್ತರ ಶತತ್ರಿಕಂ ಯಥಾವದೇವ ವಿಜ್ಞಾಯ ವಿಚ್ಯತೆ ಕರ್ಮಬಂಧನಾತ್. ಆ ಇಟ್ಟಿಗೆಯಲ್ಲಿರತಕ್ಕಂತಹ ಅಗ್ನಿಯನ್ನು ತಿಳ್ಕೊಂಡದ್ರಿಂದಾಗಿ ಏನಾಗಲಿ ಎಂದು ಕೇಳಿದಾಗ ಷಷ್ಟ್ಯುತ್ತರ ಶತತ್ರಿಕಂ 360 ಷಷ್ಠಿ ಉತ್ತರ 300ಕ್ಕಿಂತ ಅಧಿಕವಾಗಿರತಕ್ಕಂತಹ ರೂಪವನ್ನು ತಿಳ್ಕೊಳ್ಬೇಕು. 360 ರೂಪಗಳನ್ನು ಯಾರು ತಿಳ್ಕೊಳ್ತಾರೋ ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ ಯಥಾವದೇವ ವಿಜ್ಞಾಯ, ಅವನನ್ನು ಯಾವ ರೀತಿಯಾಗಿ ಅಲ್ಲಿ ರೂಪಗಳಿಂದಾಗಿ ಭಗವಂತ ಸನ್ನಿಧಾನ ಉಳ್ಳವನಾಗಿದ್ದಾನೋ ಅದೇ ರೀತಿಯಾಗಿ ಯಾರು ತಿಳ್ಕೊಳ್ತಾರೋ ಮುಚ್ಚತೆ ಕರ್ಮಬಂಧನಾತ್. ಈ ಕರ್ಮದ ಬಂಧನಗಳು ಏನಿದೆ ಆ ಕರ್ಮದ ಬಂಧನದಿಂದಾಗಿ ಅವನು ಮುಕ್ತಿಯನ್ನು ಹೊಂದುತ್ತಾನೆ, ಕರ್ಮದ ಬಂಧನದಿಂದಾಗಿ ಮುಕ್ತನಾಗ್ತಾನೆ ಎಂಬುದಾಗಿ ಆ ಭಗವಂತನ ಸನ್ನಿಧಾನವನ್ನು ತಿಳ್ಕೊಂಡದ್ರಿಂದಾಗಿ ಆಗತಕ್ಕಂತಹ ಲಾಭವನ್ನು ಅಲ್ಲಿ ಹೇಳ್ತಾರೆ. ಆ ಇಷ್ಟಕಾ ದೇವತಾ ಇತಾವದೇವ ಕೇವಲ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತಿಳ್ಕೊಳ್ಳೋದು ಹೇಗೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ ಯಥಾವದೇವ ವಿಜ್ಞಾಯ, ಅವನು ಯಾವ ರೀತಿಯಾಗಿ ಇದ್ದಾನೋ ಅವನನ್ನು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ತಿಳ್ಕೊಂಡದ್ರಿಂದಾಗಿ ಮುಚ್ಚತೆ ಕರ್ಮಬಂಧನಾತ್, ಕರ್ಮದ ಬಂಧನಗಳು ನಮ್ಮನ್ನು ಯಾವ ಕಾಲಕ್ಕೂ ಕೂಡ ಅದು ಬಾಧಿಸೋದಿಲ್ಲ. ಕರ್ಮದ ಬಂಧನ ಆಗುವುದು ಯಾವಾಗ ನಾವು ಈ ಜೀವದಲ್ಲಿ ಜಗತ್ತಿನಲ್ಲಿ ನಾವು ಇರ್ತೇವೆಯೋ ಆವಾಗ ನಮಗೆ ಕರ್ಮದ ಬಂಧನಗಳು ನಮ್ಮನ್ನು ಬಾಧಿಸ್ತಾ ಇರ್ತವೆ. ಕರ್ಮದ ಬಂಧನಗಳು ಅದು ಹೋಗಬೇಕು ಅಂತ ಹೇಳಿದರೆ ಭಗವಂತನನ್ನು ತಿಳ್ಕೊಳ್ಬೇಕು. ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದು ಅಂಶವನ್ನು ಯಾರು ತಿಳ್ಕೊಳ್ತಾರೋ ಅಂಥವನು ಸದಾ ಕಾಲದಲ್ಲೂ ಕೂಡ ಆ ಭಗವಂತನನ್ನು ಹೊಂದುತ್ತಾನೆ ಎಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈ ಐತರೇಯ ಭಾಷ್ಯದಲ್ಲಿಯೂ ಕೂಡ 360 ರೂಪಗಳಲ್ಲಿರತಕ್ಕಂತಹ ಭಗವಂತನ ರೂಪ, ಅದರಲ್ಲಿ 1009 ಪ್ರತ್ಯೇಕವಾಗಿರತಕ್ಕಂತಹ ರೂಪಗಳನ್ನು ಹೇಳ್ತಾರೆ. ಕಾಟಕೋಪನಿಷತ್ತಲ್ಲಿ 360 ರೂಪಗಳನ್ನು ಹೇಳ್ತಾರೆ. ಇದೇನು ಅಂತ ಕೇಳಿದರೆ ಅಲ್ಲಿ 1000 ರೂಪಗಳು, ಇಲ್ಲಿ ಕೇವಲ 360 ರೂಪಗಳು. ಐತರೇಯಕ್ಕೂ ಇದಕ್ಕೂ ವಿರೋಧ ಬಂತಲ್ವ ಅಂತ ಹೇಳಿದರೆ ಅದು ಹಾಗಲ್ಲ. ಏನಿಗೆ ಅಂತ ಕೇಳಿದರೆ ನಮಗೆ ಯಾವುದು 360 ರೂಪಗಳನ್ನು ತಿಳ್ಕೊಳ್ಬೇಕು ಅದನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ ಹೊರತು ಅಲ್ಲಿರತಕ್ಕಂಥ ಇತರೆಯಲ್ಲಿ ಹೇಳಿರತಕ್ಕಂಥ ಏನು 1000 ರೂಪಗಳಿದೆ ಅದನ್ನು ತಿಳ್ಕೊಳ್ಳಬಾರದು ಅಂತ ಏನಲ್ಲ. ಅಲ್ಲಿರ್ತಕ್ಕಂತಹ ಭಗವಂತನ ರೂಪಗಳು ಅದು ವಿಶಿಷ್ಟವಾಗಿರತಕ್ಕಂಥ ರೂಪಗಳು, ಇಲ್ಲಿರತಕ್ಕಂತಹ ರೂಪಗಳು ಅದು ಕೂಡ ಒಂದು ವಿಶಿಷ್ಟವಾಗಿರತಕ್ಕಂತಹ ರೂಪಗಳು ಎಂಬುದಾಗಿ ಹೀಗೆ ಅದನ್ನು ವ್ಯತ್ಯಾಸ ಮಾಡಿಕೊಂಡು ಹೇಳ್ತಾರೆ ಹೊರತು ಉಪನಿಷತ್ತಿಗೆ ವಿರೋಧ ಇದೆ ಎಂಬುದಾಗಿ ನಾವು ಯಾವ ಕಾಲಕ್ಕೂ ಕೂಡ ಇದನ್ನು ತಿಳ್ಕೊಳ್ಳಬಾರದು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಈ ಏನು 2 ಪ್ರಶ್ನೆಯನ್ನು ಮಾಡಿದ್ದಾನೆ ಅದಕ್ಕೆ ಮುಂದೆ ಮೂರನೆಯ ಇದನ್ನು ಅವನು ಕೇಳಲಿಲ್ಲ. ಈಗ 2 ವರವನ್ನು ಕೇಳಿದ್ದಾನೆ. ಈ 2ನೇ ವರವನ್ನು ಕೇಳಿದ ನಂತರ ಯಮ ಏನು ಹೇಳ್ತಾನೆ ಅಂತ ಕೇಳಿದ ನಚಿಕೇತನಿಗೆ ಯಮ ಅವನನ್ನು ಸ್ವಲ್ಪ ಹುಡುಗನನ್ನು ನಚಿಕೇತನನ್ನು ಅವನು ಕೇಳಿರತಕ್ಕಂತಹ ಪ್ರಶ್ನೆಯಿಂದಾಗಿ ಅವನನ್ನು ಸ್ವಲ್ಪ ವ್ಯತ್ಯಾಸ ಮಾಡಬೇಕು ಅಂತ ಹೇಳಿಕೊಂಡು ಅವನಿಗೆ ಆಸೆಯನ್ನು ತೋರಿಸ್ತಾರೆ. ಅದೇನು ಅಂತ ಕೇಳಿದರೆ ಉಪನಿಷತ್ತೇ ಹೇಳ್ತಾರೆ, ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ವರಂ ತವೈಹಾತ್ಯ ದದಾನಿ ಭೂಯ ತವೈವ ನಾಮ್ನ ಬಬಿತಾಯ ಮಗ್ನಿ ಶೃಂಕಾಂ ಚ ಇಮಾಂ ಅನೇಕ ರೂಪಾಂ ಗೃಹಾಣ.
ಅವನಿಗೆ ಈಗ ನೀನು ಕೇಳಿರತಕ್ಕಂತಹದ್ದು ಒಂದು ಮುಕ್ತ ನಿಯಾಮಕವಾಗಿರತಕ್ಕಂತಹ ಪರಮಾತ್ಮ, ಇನ್ನೊಂದು ಆ ಅಗ್ನಿಯಲ್ಲಿ ನಿಯಾಮಕವಾಗಿರತಕ್ಕಂತಹ ರೂಪ, ಇನ್ನೊಂದು ತಂದೆಗೆ ಒಳ್ಳೆಯ ರೀತಿಯಲ್ಲಿರತಕ್ಕಂತಹ ಮನಸ್ಸು ಬರಬೇಕು ಅಂತ ಹೀಗೆ ಹೇಳಿಕೊಂಡು ಹೇಳಿದ್ಯಾ. ಅದಕ್ಕೆ ಆ ಯಮ ಮಾತನಾಡ್ತಾನೆ, ತವೈವ ನಾಮ್ನ, ನೀನು ಈ ಪ್ರಶ್ನೆಯನ್ನು ನಿನಗೆ ಕೇಳಿದ್ಯಲ್ವ, ನನಗೆ ತುಂಬ ಖುಷಿಯಾಗಿದೆ. ಅಧ್ಯಾಪಕರಿಗೆ ಯಾವಾಗ ಅವರಿಗೆ ಒಬ್ಬ ವಿದ್ಯಾರ್ಥಿ ಅವನು ಪಾಠವನ್ನು ಕೇಳಿದ್ದಾನೆ ಅಂತ ಆಗುವುದು ಅಂತ ಹೇಳಿದರೆ, ಅವನು ಮಾಡಿರತಕ್ಕಂತಹ ಪಾಠದಲ್ಲಿ ಆ ಹುಡುಗ ಯಾವಾಗ ಪ್ರಶ್ನೆಯನ್ನು ಕೇಳ್ತಾನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಶಯಗಳನ್ನು ಕೇಳ್ತಾನೋ ಆವಾಗ ಯಾರು ಅಧ್ಯಾಪಕರಿದ್ದಾರೆ ಅವರಿಗೆ ತುಂಬ ಆನಂದವಾಗ್ತದೆ. ಯಾಕೆ ಅಂತ ಕೇಳಿದರೆ, ನನ್ನ ವಿದ್ಯಾರ್ಥಿ ಅವನಿಗೆ ಪಾಠದ ಸಂಬಂಧಪಟ್ಟಂತಹ ವಿಷಯದಲ್ಲಿ ಅವನಿಗೆ ಸಂಶಯಗಳು ಬಂದಿವೆ ಅಂತ ಹೇಳಿಕೊಂಡು ಪ್ರಶ್ನೆಯನ್ನು ಕೇಳಿದ್ದಾನೆ ಅಂತ ಹೇಳಿಕೊಂಡು ಕೇಳ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಈಗ ಆ ನಚಿಕೇತ ಏನು ಪ್ರಶ್ನೆಯನ್ನು ಮಾಡಿದ್ದಾನೆ, ಬಹಳ ಆನಂದವನ್ನು ಪಟ್ಟಿದ್ದಾನೆ ಯಮ. ನೀನು ಏನು ನಾನು ಹೇಳಿರತಕ್ಕಂಥ ವಿಷಯದಲ್ಲಿ ತುಂಬ ನೀನು ತಿಳ್ಕೊಂಡಿದ್ದೀಯ, ಅದಕ್ಕೋಸ್ಕರವಾಗಿ ನಾನು ಮತ್ತಷ್ಟು ನಿನಗೆ ವರವನ್ನು ಕೊಡ್ತೇನೆ. ಅದು ಏನು ಅಂತ ಕೇಳಿದ್ರೆ, ಈಗ ನಿನಗೆ ನಾನು ವರವನ್ನು ಕೊಟ್ಟಿದ್ದೇನಲ್ವ, ಈ ಅಗ್ನಿಯ ಬಗ್ಗೆ ನಾನು ನಿನಗೆ ಉಪದೇಶವನ್ನು ಮಾಡಿದ್ದೇನೆ. ಅಗ್ನಿಯಲ್ಲಿರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ರೂಪ, ಅಲ್ಲಿರತಕ್ಕಂತಹ ಏನು ಭಗವಂತನ ಸನ್ನಿಧಾನವುಳ್ಳಂತಹದ್ದು, ಇದೆಲ್ಲ ನಾನು ನಿನಗೆ ಹೇಳಿದ್ದೇನೆ. ಈಗ ನಿನಗೆ ಇನ್ನಷ್ಟು ನಿನಗೆ ಅದರಿಂದ ಮುಂದಕ್ಕೆ ಹೋಗಿ ನಾನು ನಿನಗೆ ಉಪಕಾರವನ್ನು ಮಾಡ್ತೇನೆ. ಅದೇನು ಅಂತ ಕೇಳಿದರೆ, ತವೈವ ನಾಮ್ನ ಭವಿತಾಯ ಅಗ್ನಿ, ಈ ಅಗ್ನಿ ಉಂಟಲ್ವ, ಇದು ನಚಿಕೇತ ಅಗ್ನಿ ಅಂತ ಎಂಬಂಥ ಹೆಸರಿಂದ ಇದು ಪ್ರಸಿದ್ಧಿಯನ್ನು ಹೊಂದಿದೆ. ಈ ಅಗ್ನಿ ಇದನ್ನ ಬಗ್ಗೆ ಯಾರು ತಿಳ್ಕೊಳ್ತಾರೋ, ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಏನು ನಚಿಕೇತಾಗ್ನಿಯ ಬಗ್ಗೆ ತಿಳ್ಕೊಳ್ಬೇಕು. ನಚಿಕೇತಾಗ್ನಿಯಲ್ಲಿರ್ತಕ್ಕಂತಹ ಭಗವಂತನ ಸನ್ನಿಧಾನ ಹೀಗೆ ಎಲ್ಲರೂ ಕೂಡ ತಿಳ್ಕೊಳ್ಳುವಾಗಲಿ. ಅಗ್ನಿ ತಿಳಿದರೆ ಕೇವಲ ಇಷ್ಟು ಮಾತ್ರ ಅಲ್ಲ, ನಾಚಿಕೇತಾಗ್ನಿ, ಈ ನಾಚಿಕೇತಾಗ್ನಿಯಲ್ಲಿರ್ತಕ್ಕಂತಹ ಭಗವಂತನ ರೂಪ ಅಂದರೆ ಏನಾಯಿತು, ಅವನ ಹೆಸರಿಂದಲೇ ಆ ಅಗ್ನಿಗೆ ವಿಶಿಷ್ಟವಾಗಿರತಕ್ಕಂತಹ ಒಂದು ಹೆಸರಿಂದ ಆ ಅಗ್ನಿ ಪ್ರಸಿದ್ಧಿ ಆಯಿತು. ಅಂದರೆ ಏನಾಯಿತು, ನಾಚಿಕೇತಾಗ್ನಿಯಲ್ಲಿರತಕ್ಕಂತಹ ಭಗವಂತನ ರೂಪ, ನಾಚಿಕೇತಾಗ್ನಿಯಲ್ಲಿರತಕ್ಕಂತಹ ಭಗವಂತನ ಎಷ್ಟು ಸನ್ನಿಧಾನಗಳು, ನಾಚಿಕೇತಾಗ್ನಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಲೋಕಗಳು, ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಉಪಕಾರಗಳು, ಈ ರೀತಿಯಾಗಿ ನಿನಗೆ ನಾನು ಆ ಅಗ್ನಿ ನಿನ್ನ ಹೆಸರಿಂದಲೇ ಅದು ಪ್ರಸಿದ್ಧಿಯನ್ನು ಹೊಂದಲಿ ಎಂಬ ವರವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿಕೊಂಡು, ತವೈವ ನಾಮ್ನ ಭವಿತಾಯ ಅಗ್ನಿ, ನಿನ್ನ ಹೆಸರಿಂದಲೇ ಆ ಅಗ್ನಿ ಹೆಸರನ್ನು ಹೊಂದಲಿ ಅಂತ ಹೇಳಿಕೊಂಡು ಹೇಳಿದ ನಂತರ ಅದಕ್ಕೆ ಮುಂದೆ ಕೊಡ್ತಾನೆ, ಶೃಂಗಾಂಚ ಅನೇಕ ರೂಪಾಂಗೃಹಾಣ, ನಿನಗೆ ಬಂಗಾರದ ಒಂದು ಹಾರ. ಅದೇನು ಅದನ್ನು ಹೇಳ್ತಾರೆ, ಅದು ಬಂಗಾರದ ಹಾರ ಅಲ್ಲಂತೆ, ಕಬ್ಬಿಣದ ಸರಪಳಿಯನ್ನು ಮಾಡಿದರೆ ನಾವು ಹೇಗೆ ನೋಡ್ತೇವೆಯೋ ಅದೇ ರೀತಿಯಾಗಿ ಈ ಯಮ ಅವನಿಗೆ ಹೇಗೆ ಕೊಟ್ಟಿದ್ದಾನೆ ಅಂತ ಕೇಳಿದರೆ, ಶೃಂಕ ದೊಡ್ಡ ಕಬ್ಬಿಣದ ಸರಪಳಿಯನ್ನು ನೋಡಿದ ಹಾಗೆ, ಅದು ಯಾವ ರೀತಿಯಾಗಿ ಕಬ್ಬಿಣದ್ದಲ್ಲ, ಅದು ಅನೇಕ ರೂಪ, ಬಂಗಾರಮಯವಾಗಿರತಕ್ಕಂತಹ ಸರಪಳಿ, ಇಡೀ ಬಂಗಾರ. ಆ ಬಂಗಾರದ ಸರಪಳಿ ಅದನ್ನು ನಚಿಕೇತನಿಗೆ ಕೊಟ್ಟಿದ್ದಾನೆ. ನೀನು ನನಗೆ ಮುಂದೆ ಕೇಳಿರತಕ್ಕಂತಹ ಪ್ರಶ್ನೆಗೆ ಉತ್ತರವನ್ನು ಕೇಳಬೇಡ. ಯಾಕೆ, ಅವನು ಮುಂದೆ ಕೇಳಿರತಕ್ಕಂತಹ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಮುಕ್ತ ನಿಯಾಮಕವಾಗಿರತಕ್ಕಂತಹ ಭಗವಂತ ಹೇಗಿದ್ದಾನೆ ಅಂತ, ಅದು ನಿನಗೆ ಕೇಳಬೇಡ. ಅದಕ್ಕೆ ನಾನು ನಿನಗೆ ಆಸೆಯನ್ನು ತೋರಿಸಿಬಿಟ್ಟ. ಯಾವುದು ಆಸೆ? ನಿನಗೆ ಬಂಗಾರ ಕೊಡ್ತೇನೆ, ನಿನಗೆ ಹಣ ಕೊಡ್ತೇನೆ, ನಿನಗೆ ಇದರಲ್ಲಿ ನಿನಗೆ ಹೆಸರು ಕೊಡ್ತೇನೆ. ಏನಾಯಿತು ಹೆಸರು? ನಿನಗೆ ಅಗ್ನಿ ಉಂಟಲ್ವ, ಆ ಅಗ್ನಿಯಲ್ಲಿ ನಿನ್ನ ಹೆಸರೇ ಬಂದು ಬಿಟ್ಟರೆ ಅವಾಗೇನಾಯಿತು, ಇದು ನನ್ನ ಹೆಸರಿನಿಂದ ಪ್ರಸಿದ್ಧವಾಗಿರತಕ್ಕಂತಹ ಅಗ್ನಿ. ನಮಗೆ ಎಲ್ಲಿಯಾದರೂ ಕೂಡ ನಮ್ಮ ಹೆಸರುಗಳು ಬಂತು ಅಂತಾದರೆ ನಾವು ತುಂಬ ಉಬ್ಬಿಬಿಡ್ತೇವೆ. ಆದರೆ ನಚಿಕೇತ ಹಾಗಲ್ಲ. ಇವನಿಗೆ ಯಮ, ಸಾಕ್ಷಾತ್ ಯಮ, ಧರ್ಮ ನಿಯಾಮಕನಾಗಿರ್ತಕ್ಕಂತಹ ಯಮ, ಅವನಿಗೆ ಅಗ್ನಿಯಲ್ಲಿ ತನ್ನ ಹೆಸರನ್ನು ಕೊಟ್ಟ.
ಅನಂತರದಲ್ಲಿ ಏನು ಸಂಪತ್ತನ್ನು ಕೊಟ್ಟ, ಅನೇಕ ದೊಡ್ಡ ದಪ್ಪನೆಯ ಸರಪಳಿ ಭರಿತವಾಗಿರತಕ್ಕಂತಹ ಬಂಗಾರಮಯವಾಗಿರತಕ್ಕಂತಹ ಸರಪಳಿಯನ್ನು ಬಂಗಾರಮಯವಾಗಿರತಕ್ಕಂತಹ ಒಂದು ಹಾರವನ್ನು ಅವನಿಗೆ ಕೊಟ್ಟ. ಆದರೂ ಕೂಡ ನಚಿಕೇತ ತನ್ನ ಏನು ಆ ಒಂದು ಸ್ಥಿರವಾಗಿರತಕ್ಕಂತಹ ಒಂದು ಆ ನಿಲುವು ಉಂಟು, ಅದರಿಂದ ಅವನು ಒಂದು ಸ್ವಲ್ಪನೂ ಕೂಡ ವಿಚಲಿತನಾಗಲಿಲ್ಲ. ಯಾಕೆ, ನೀನು ಏನು ಕೊಟ್ಟರೂ ಕೂಡ ನನಗೆ ಬೇಡವೇ ಬೇಡ ಅಂತ ಹೇಳಿಕೊಂಡು ಅಷ್ಟು ತಾನು ಗಟ್ಟಿಯಾಗಿರತಕ್ಕಂತಹ ನಿಲುವನ್ನು ಅವನು ಹೊಂದಿದ್ದ. ಅದಕ್ಕೆ ಇನ್ನು ಆ ನಚಿಕೇತನಿಗೆ ಆ ಯಮ ಮತ್ತಷ್ಟು ಉಪಕಾರವನ್ನು ಮಾಡ್ತಾನೆ. ಅದೇನು ಅಂತ ಕೇಳಿದ್ರೆ, ತ್ರಿನಾಚಿಕೇತ ತ್ರಿವಿರೇತ್ಯ ಸಂಧ್ಯಂ ತ್ರಿಕರ್ಮಕೃತ್ ತರತಿ ಜನ್ಮ ಮೃತ್ಯೋ ಬ್ರಹ್ಮಜನ್ಯಂ ದೇವಮೇಢ್ಯಂ ವಿದಿತ್ವ ನಿಚಾಯ್ಯ ಇಮಾಂ ಶಾಂತಿಂ ಅತ್ಯಂತಮೀತಿ ಎಂಬುದಾಗಿ ಅವನಿಗೆ ಮತ್ತಷ್ಟು ಅವನಿಗೆ ಆ ಉಪಕಾರವನ್ನು ಅವನ ವರವನ್ನು ಹೇಳ್ತಾನೆ. ಅದೇನು ಅಂತ ಕೇಳಿದರೆ, ತ್ರಿನಾಚಿಕೇತ, ಈ ನಾಚಿಕೇತ ಅಗ್ನಿಯನ್ನು ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ, ತ್ರಿವಿರೇತ್ಯ ಸಂಧ್ಯಂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಮೂರೂ ಕಾಲದಲ್ಲೂ ಕೂಡ ಈ ಅಗ್ನಿಯಲ್ಲಿರತಕ್ಕಂತಹ ಭಗವಂತನ ಉಪಾಸನೆಯನ್ನು ಯಾರು ಮಾಡ್ತಾರೋ ತ್ರಿಕರ್ಮಕೃತ, ಅವರು ಈ ಯಜ್ಞ ದಾನ ತಪಸ್ಸು ಅವರು ಇದು ಮೂರನ್ನು ಕೂಡ ಮಾಡ್ತಾರೆ. ಈ ನಚಿಕೇತದಲ್ಲಿ ಅಗ್ನಿಯಲ್ಲಿರ್ತಕ್ಕಂತಹ ಅಗ್ನಿ, ಅದನ್ನು ಅಲ್ಲಿರ್ತಕ್ಕಂತಹ ಅಗ್ನಿಯನ್ನು ಆರಾಧನೆ ಮಾಡುವುದು, ಅಲ್ಲಿರ್ತಕ್ಕಂತಹ ಆರಾಧನೆ ಮಾಡಿದ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಯಜ್ಞವನ್ನು ಮಾಡುವುದು, ಅದಕ್ಕೆ ಬೇಕಾಗಿರತಕ್ಕಂತಹ ದಾನವನ್ನು ನೀಡುವುದು, ಅದಕ್ಕೆ ಬೇಕಾಗಿರತಕ್ಕಂತಹ ತಪಸ್ಸನ್ನು ಆಚರಣೆ ಮಾಡುವುದು, ಈ ಎಲ್ಲವನ್ನು ಮಾಡಿದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ತ್ರಿಕರ್ಮಕೃತ ತರತಿ, ಎಲ್ಲವನ್ನು ಜನ್ಮ ಮೃತ್ಯು ತರತಿ, ಜನ್ಮ ಮೃತ್ಯು ಮತ್ತೆ ಪುನಃ ಹುಟ್ಟು ಸಾವು ಇವುಗಳನ್ನು ಅವನು ದಾಟಿ ಬಿಡ್ತಾನೆ. ಈ ನಾಚಿಕೇತಾಗ್ನಿಯಲ್ಲಿರ್ತಕ್ಕಂತಹ ಭಗವಂತ, ಅಲ್ಲಿರತಕ್ಕಂತಹ ಭಗವಂತನ ಸನ್ನಿಧಾನವನ್ನು ಆರಾಧನೆ ಮಾಡುವುದು, ಅದಕ್ಕೆ ಬೇಕಾಗಿರತಕ್ಕಂತಹ ದಾನಗಳನ್ನು ಯಜ್ಞವನ್ನು, ಅದಕ್ಕೆ ಹೇಳಿದ ಸೂಕ್ತವಾಗಿರ್ತಕ್ಕಂತಹ ಕರ್ಮವನ್ನು ಆಚರಣೆ ಮಾಡುವಂತಹದ್ದು, ಹೀಗೆ ಯಾರು ಮಾಡ್ತಾರೋ ಅದನ್ನು ಮಾಡುವ ಮೂಲಕವಾಗಿ ಬ್ರಹ್ಮಜನ್ಯಂ, ಕೇವಲ ಅದನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಯಾರನ್ನ ಆ ಅಗ್ನಿಯ ಮೂಲಕವಾಗಿ ಆರಾಧನೆ ಮಾಡಿದ ತಕ್ಷಣ ಏನು ಭಗವಂತ ಸಿಕ್ಕಿಬಿಡೋದಿಲ್ಲ, ಮತ್ತು ಅದರ ಮೂಲಕವಾಗಿ ಬ್ರಹ್ಮಜನ್ಯಂ, ಆ ಬ್ರಹ್ಮನನ್ನು ತಿಳ್ಕೊಳ್ಬೇಕು. ಬ್ರಹ್ಮನನ್ನು ತಿಳ್ಕೊಂಡು ಬ್ರಹ್ಮಜನ್ಯಂ ದೇವಮೇಢ್ಯಂ ವಿದಿತ್ವ, ಆ ಕ್ರೀಡಾದಿ ಗುಣವಿಶಿಷ್ಟನಾಗಿರ್ತಕ್ಕಂಥವು ಭಗವಂತ, ಆ ಭಗವಂತ ಹೇಗಿದ್ದಾನೆ, ಅವನ ವಿಶಿಷ್ಟವಾಗಿರತಕ್ಕಂತಹ ರೂಪ ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ದೇವಮೇಢ್ಯಂ, ಅವನನ್ನು ಸ್ತುತಿ ಮಾಡಬೇಕು. ಈಡ ಸ್ತುತವು, ಅವನನ್ನು ಯಾರು ಸ್ತೋತ್ರವನ್ನು ಮಾಡ್ತಾರೋ ನಿಚಾಯ ಇವಾನ್ ಶಾಂತಿಂ ಅತ್ಯಂತಮೇತಿ, ಈ ರೀತಿಯಾಗಿ ಯಾರು ಆ ಭಗವಂತನ ಆರಾಧನೆಯನ್ನು ಮಾಡ್ತಾರೋ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ, ಶಾಂತಿ ಅತ್ಯಂತಮೇತಿ, ಅವನಿಗೆ ಶಾಂತಿ ಆಗ್ತಂತೆ. ಯಾವ ರೀತಿಯಾಗಿರ್ತಕ್ಕಂಥ ಶಾಂತಿ ಅಂತ ಕೇಳಿದರೆ, ಒಳ್ಳೆಯ ಶಂ ಸುಖ, ಆತ್ಯಂತಿಕ ಸುಖ, ಯಾವುದೋ ಮೋಕ್ಷವಾರೂಪವಾಗಿರತಕ್ಕಂಥ ಸುಖವನ್ನು ಆ ಜೀವನು ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾರೆ. ತ್ರಿವಿರೇತ್ಯ ಸಂಧಿಂ ಅಂತ ಇಲ್ಲಿ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ. ತ್ರಿನಾಚಿಕೇತ ತ್ರಿವಿರೇತ್ಯ ಸಂಧಿಂ ಅಂತ. ಏನು ಸಂಧಿಂ ಅಂತ ಕೇಳಿದರೆ, ಆಗ 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಈ ವೇದೋಕ್ತವಾಗಿರತಕ್ಕಂತಹ ಕ್ರಮ, ವೇದೋಕ್ತವಾಗಿರತಕ್ಕಂತಹ ಆಚರಣೆ, ಅದಕ್ಕೆ ಹೇಳಿರತಕ್ಕಂತಹ ಯಾರು ವೇದೋಕ್ತವಾಗಿರತಕ್ಕಂತಹ ಭಗವಂತನ ತತ್ವವನ್ನು ಅದನ್ನು ತಿಳ್ಕೊಂಡು ತನ್ಮೂಲಕವಾಗಿ ಯಾರು ಆರಾಧನೆಯನ್ನು ಮಾಡ್ತಾರೋ ಅವನಿಗೆ ಏನಾಗ್ತದೆ ಅಂತ ಕೇಳಿದಾಗ, ಯಜ್ಞದಾನದ ಬಕ್ಕರಮ ನತ್ಯಾಜ್ಯಂ ಕಾರ್ಯವೇವ ತತ್, ಈ ಯಜ್ಞವನ್ನು ಮಾಡುವಂತಹದ್ದು, ದಾನವನ್ನು ಮಾಡುವಂತಹದ್ದು, ಅಥವಾ ಅದನ್ನು ಉದ್ದೇಶವಾಗಿ ತಪಸ್ಸನ್ನು ಆಚರಣೆ ಮಾಡುವಂತಹದ್ದು, ಎಲ್ಲವನ್ನೂ ಕೂಡ ಯಾರು ಮಾಡ್ತಾರೋ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ, ಅವನಿಗೆ ಆತ್ಯಂತಿಕವಾಗಿರತಕ್ಕಂಥ ಸುಖ, ಅವನಿಗೆ ಆತ್ಯಂತಿಕವಾಗಿರತಕ್ಕಂತಹ ಒಂದು ಆ ಮೋಕ್ಷ ರೂಪವಾಗಿರತಕ್ಕಂತಹ ಭಗವಂತನ ಸನ್ನಿಧಾನವನ್ನು ಅವನು ಹೊಂದುತ್ತಾನೆ. ಹೀಗೆ ಆ ಸದಾಕಾಲದಲ್ಲೂ ಕೂಡ ಭಗವಂತನ ಆ ಲೋಕ
ಲೋಕದಲ್ಲಿ ಅವನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಆ ನಾಚಿಕೇತಾಗ್ನಿಯಲ್ಲಿರ್ತಕ್ಕಂತಹ ಅಗ್ನಿಯನ್ನು ತಿಳ್ಕೊಂಡದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ತ್ರಿನಾಚಿಕೇತ ತ್ರಯಮೇತ ವಿದಿತ್ವಾ ಏವಂ ವಿದ್ವಾ ಚಿನುತೆ ನಾಚಿಕೇತಂ ಸ ಮೃತ್ಯಪಾಶಾನ್ ಪುರತಃ ಪ್ರಣೋದ್ಯ ಶೋಕಾದಿಕೋ ಮೋದತೆ ಸ್ವರ್ಗಲೋಕೆ. ಈ ನಾಚಿಕೇತ ಎಂಬಂತಹ ಅಗ್ನಿಯಲ್ಲಿರತಕ್ಕಂತಹ ಭಗವಂತನನ್ನು ತಿಳ್ಕೊಂಡದ್ರಿಂದಾಗಿ ವಿದಿತ್ವಾ ಏವಂ ವಿದ್ವಾನ್ ಚಿನುತೆ, ಅದನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅಲ್ಲಿರತಕ್ಕಂತಹ ಭಗವಂತನಿಗೆ ಆಹುತಿಗಳನ್ನು ನೀಡಬೇಕು, ತನ್ಮೂಲಕವಾಗಿ ಅವನ ಆರಾಧನೆಯನ್ನು ಮಾಡಬೇಕು, ತನ್ಮೂಲಕವಾಗಿ ಅದರ ಮೂಲಕವಾಗಿ ಭಗವಂತನನ್ನು ತಿಳ್ಕೊಳ್ಳುವಂತಹ ಒಂದು ಮಾರ್ಗವನ್ನು ಯಾರು ಹಿಡಿತಾನೋ ಅವನಿಗೆ ಏನಾಗ್ತದೆ ಎಂದು ಕೇಳಿದ್ರೆ, ಸ ಮೃತ್ಯುಪಾಶಾನ್, ಮೃತ್ಯುವಿನ ಪಾಶ ಯಾವಾಗಲೂ ಕೂಡ ನಮ್ಮನ್ನು ಅದು ಬಂಧನ ಮಾಡ್ತಾನೇ ಇರ್ತದೆ. ಸ ಮೃತ್ಯುಪಾಶಾನ್, ಈ ಮೃತ್ಯುವಿನ ಪಾಶವನ್ನು ತೊಡೆದು ಹಾಕಿ ಅದನ್ನು ದೂರ ಮಾಡಿ ಶೋಕಾದಿಗೂ, ಶೋಕದಿಂದಾಗಿ ದೂರಕ್ಕೆ ಹೋಗಿ ಶೋಕಾದಿಗೂ ಮೊದಲೇ ಸ್ವರ್ಗಲೋಕೆ, ಭಗವಂತನ ಲೋಕವಾಗಿರತಕ್ಕಂತಹ ಏನು ಆ ವಿಷ್ಣು ಲೋಕ, ಅದರಲ್ಲಿ ಸೂರಿಗಮ್ಯ ಒಳ್ಳೆಯ ಜ್ಞಾನಿಗಳು ಹೋಗತಕ್ಕಂತಹ ಲೋಕವನ್ನು ಅವನು ಹೊಂದುತ್ತಾನೆ ಎಂಬುದಾಗಿ, ಹೀಗೆ ಆ ನಚಿಕೇತಾಗ್ನಿಯಲ್ಲಿರತಕ್ಕಂತಹ ಭಗವಂತ ಅವನನ್ನು ತಿಳ್ಕೊಂಡಿದ್ದರಿಂದಾಗಿ ಏನಾಗಿದೆ ಎಂಬುದನ್ನು ಅದನ್ನು ಉಪನಿಷತ್ಕಾರರು ನಮಗೆ ತಿಳಿಸಿಕೊಡ್ತಾರೆ. ತದನಂತರದಲ್ಲಿ ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹಯಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು.